ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಮಾಲೇನ ಪೋಣಿಸ್ತಾ ಇದೆಯಾ ಅಂತ ಅನಿಸ್ತಾ ಇದೆ. ಹೇಳ ಅಶ್ವಿನ್, ಯಾರ ಕೆಲಸ ಮಾಡಿದ್ದು? ಅಶ್ವಿನ್, ಒಂದು ರಿಕ್ವೆಸ್ಟ್. ಏನಣ್ಣ? ಕೋರ್ಟಲ್ಲಿ ಯಾವುದೇ ಕಾರಣಕ್ಕೂ ನಿನ್ನ ಮಗುವಿನ ಸಾವಿಗೆ ಕಾರಣ ಪ್ರಿಯಾ ಅಂತ ಆಗಲಿ ಅಥವಾ ಪೂಜಾಗೆ ಅಬೋಷನ್ ಆಗಿದ್ದಕ್ಕೆ ಕಾರಣ ಪ್ರಿಯಾ ಅಂತ ಆಗಲಿ ಹೇಳಕ್ಕೋಗ್ಬೇಡ. ನೋಡು, ಪ್ರಿಯಾ ಅಷ್ಟು ಕೆಟ್ಟೋಳು ಅಂತ ಕರ್ಣನ್ ಗೊತ್ತಾದ್ರೆ ಅವನ ಮನಸ್ಸು ಒಡೆದು ಹೋಗುತ್ತೆ. ಪ್ರಿಯಾ ಯಾರ ಪಾಲು ಕೆಟ್ಟೋಳಾಗಿದ್ರು ಕರ್ಣನ್ ಪಾಲ್ಗೆ ಮಾತ್ರ ದೇವತೆ ಆಗಿದ್ಲು. ಈಗೇನಾದ್ರೂ ಪ್ರಿಯನ್ ವಿಚಾರನ ಇವ್ರು ಹೇಳಿದ್ರೆ ಇವ್ರು ಹೋಗಿ ಕರ್ಣಂಗೆ ಹೇಳ್ಬಿಡ್ತಾರೆ. ಆಮೇಲೆ ಅರ್ಜುನ್ ಅಣ್ಣ ಹೇಳ್ದಾಗೆ ಕರ್ಣ ಹುಚ್ಚನೇ ಆಗ್ಬಿಡ್ತಾನೆ. ಅದಕ್ಕೆ ಅದೆಲ್ಲ ಈಗ ಯಾಕೆ? ನನ್ನ ಮಗು ಆಯಸ್ಸಿದ್ದಿದ್ದೇ ಅಷ್ಟು, ಅದಕ್ಕೆ ತೀರೋಯ್ತು. ನೋಡಿ, ಅದಕ್ಕೆ ನೀವು ಸುಮ್ಮನೆ ಹಳೇದನ್ನೆಲ್ಲ ನೆನಪಿಸಿ ನನ್ನ ಮೈಂಡ್ ಡಿಸ್ಟರ್ಬ್ ಮಾಡಕ್ ಹೋಗ್ಬಿಡಿ. ಮೋರ್ ಓವರ್ ನೀವೇ ಹೇಳಿದ್ದೀರಾ ಹಳೇದನ್ನೆಲ್ಲ ಕ್ಯಾರಿ ಓವರ್ ಮಾಡಬಾರ್ದು ಅಂತ. ನೋಡಿ, ಕ್ಲಿಯರ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪೂಜಾ ಕ್ಯಾರಿಯಿಂಗ್ ಇಂದ ಮಿಸ್ ಕ್ಯಾರಿಯೇಜ್ವರೆಗೂ ಏನೇನು ನಡೆದಿದ್ಯೋ ಕಂಪ್ಲೀಟ್ ನನ್ನ ಮೈಂಡಿಂದ ನಾನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ನೀವು ಎಷ್ಟೇ ಕಿತ್ಕಿದ್ರು ನಿಮ್ಗೇನೂ ಸಿಗಲ್ಲ. ಇವನ್ ಯಾರನ್ನೋ ಕವರಪ್ ಮಾಡೋದಕ್ಕೆ ನಿಜಾನ ಮುಚ್ಚಿಡ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ. ಯಾರಿರಬಹುದು ಅವರು? ಸಾಕು, ನಾನಿಷ್ಟೇ ತಿನ್ನೋದು. ಸಂಕೋಚ ಪಟ್ಕೋಬೇಡಿ, ಇನ್ನೊಂಚೂರು ಹಾಕ್ಸ್ಕೊಳ್ಳಿ. ಸೇವಂತಿ, ಹಾಕು. ನೋಡಿ, ಹೊಟ್ಟೆ ತುಂಬಾ ಊಟ ಮಾಡಿ. ನಮ್ಮ ಮನೆಗೆ ಯಾರೇ ಬಂದ್ರು ಫುಲ್ ಮೀಲ್ಸೇ ತಿನ್ಬೇಕು. ಈ ಪ್ಲೇಟ್ ಮೀಲ್ಸ್ ಎಲ್ಲ ನಮ್ಗೆ ಅಭ್ಯಾಸನೇ ಇಲ್ಲ. ಸ್ವೀಟ್ ಪಡಿಸು ಸೇವಂತಿ. ಬೇಡ, ಇರೋದನ್ನೇ ಖಾಲಿ ಮಾಡ್ತೀನಿ. ಈಗ್ಲೇ ಸುಸ್ತಾಗೋಗ್ಬಿಟ್ಟಿದೀನಿ. ಏನ್ರಪ್ಪ ನೀವು, ನಿಮ್ ಮನೆನೂ ದೊಡ್ಡದು, ನಿಮ್ ಮನ್ಸು ದೊಡ್ಡದು. ಬೇಡ ಅಂದ್ರು ಬಿಡಲ್ವಲ್ಲ. ಹೀಗೆ ನಿತ್ಯ ಉಪಚಾರ ನನಗ್ ಮಾಡ್ತಾ ಇದ್ರೆ ತಿಂಗಳು ಕಳಿಯೋಷ್ಟ್ರಲ್ಲಿ ಗುಜ್ಜಾನೆ ಮರಿ ಆಗೋಗ್ತೀನಿ. ಅಯ್ಯೋ, ನಿತ್ಯ ಉಪಚಾರ ಎಲ್ಲಿ ಮಾಡ್ತೀವಿ? ಇವತ್ತೊಂದಿನ ಉಪಚಾರ ಮಾಡ್ತೀವಿ, ನಾಳೆಯಿಂದ ನೀವು ಆಶ್ರಮದಲ್ಲಿ ಇರ್ತೀರಲ್ಲ. ನಮ್ದೇ ಆಶ್ರಮ, ಅಲ್ಲಿ ನೀವ್ ಯಾವುದಕ್ಕೂ ಸಂಕೋಚ ಪಟ್ಕೊಳ್ಳೋಗೆ ಇಲ್ಲ. ಊಟ ತಿಂಡಿ ಎಲ್ಲ ಸೂಪರ್ ಆಗಿರುತ್ತೆ. ಒಂದೇ ನಮ್ ಸೇವಂತಿ ಕೈ ರುಚಿ ಇರೋದಿಲ್ಲ ಅಷ್ಟೇ. ಆಶ್ರಮನ? ಯಾವ ಆಶ್ರಮ? ನಾವೇ ಒಂದು ಆಶ್ರಮನ ನಡೆಸ್ತಾ ಇದೀವಮ್ಮ. ಅದು ಉಸ್ತುವಾರಿ ಎಲ್ಲ ನಮ್ಮ ಅರ್ಜುನ್ ಸೇವಂತಿನೇ ನೋಡ್ಕೊತಾ ಇದ್ದಾರೆ. ಏನಾದ್ರೂ ಕಾರ್ಯಕ್ರಮ ಇದ್ರೆ ಕುಟುಂಬದ ಸಮೇತ ಹೋಗ್ಬಿಟ್ಟು ಬರ್ತೀವಿ. ತುಂಬಾ ಚೆನ್ನಾಗಿದೆ. ಹೌದಮ್ಮ, ಯಾವ 5 ಸ್ಟಾರ್ 3 ಸ್ಟಾರ್ ಹೋಟೆಲ್ಗೂ ಕಡಿಮೆ ಇಲ್ಲ. ಆ ರೀತಿ ಎಲ್ಲಾ ತರ ಅನುಕೂಲ ಇದೆ. ಊರಾಚೆ ಇರೋದ್ರಿಂದ ಗಾಳಿ, ಬೆಳಕು, ನೀರು ಯಾವುದಕ್ಕೂ ಕಮ್ಮಿ ಇಲ್ಲ. ಪ್ರಶಾಂತವಾದ ವಾತಾವರಣ, ನಿಮ್ ಮನ್ಸಿಗೆ ನೆಮ್ಮದಿನೂ ಸಿಗುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ನಾನ್ ಈ ಮನೇಲಿ ಅಡಿಗೆ ಕೆಲಸ ಮಾಡ್ಕೊಂಡಿರೋಣ ಅಂತ ಬಂದ್ರೆ ನೀವೇನೋ ಬಂದ್ರಿ, ಆದ್ರೆ ನಮ್ಗೊಪ್ಕೆ ಇರ್ಬೇಕಲ್ವಾ? ನಮ್ಮ ಅರ್ಜುನು ಪಾಪ ಅವನ ಹೆಂಡತಿ ಜೀವನ ಕಾಪಾಡಿದಿರನ ಸೆಂಟಿಮೆಂಟ್ ಅಲ್ಲಿ ನಮ್ಮನ್ನ ಯಾರನ್ನೋ ಒಂದ್ ಮಾತು ಕೇಳ್ದೆ ತಪ್ಪಾಗಿ ಇಲ್ಲಿ ಕರ್ಕೊಂಬಂದ್ಬಿಟ್ಟ. ಈಗ ನಮ್ಮ